ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. 3 ಕಡೆ ವೆಂಟಿಲೇಷನ್ ಸಿಗುವಂತಹ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ 40-60ರಲ್ಲಿರುವಂತಹ ಬಿಡಿಎ ಪ್ರಾಪರ್ಟಿ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಮಗೆ ಕಾರ್ನರ್ ಪ್ರಾಪರ್ಟಿ ಆಗಿದ್ದು 2 ಕಡೆಗೂ ನಮಗೆ 30 ಅಡಿ ರೋಡ್ ಇದೆ. ಈಸ್ಟ್ ಡೈರೆಕ್ಷನ್ ನಲ್ಲಿ ನಮಗೆ 17 ಅಡಿ ಸೆಟ್ ಬ್ಯಾಕ್ ಇರುವಂತಹ ಪ್ರಾವಿಷನ್ ಕೂಡ ಇದೆ. ಗಾಳಿ ಬೆಳಕಿಗೆ ವೆಂಟಿಲೇಷನ್ ಗೆ 7 ಮಾಡಿಸಿದ ಕಾರ್ನರ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಫ್ಲೋರ್ ಅಲ್ಲಿ 3 BHK ಇರುವಂತಹ ಫ್ಲೋರ್ ಗೆ ಒಂದೊಂದು ಮನೆಯನ್ನ ಬಿಲ್ಡ್ ಮಾಡಿದ್ದಾರೆ. ಟೋಟಲ್ ನಮಗೆ 4 ಮನೆಗಳಿದೆ. ಆ 4 ಮನೆನೂ ಇಟಾಲಿಯನ್ ಮಾರ್ಬಲ್ ಮತ್ತೆ ಲ್ಯಾವಿಶ್ ಇಂಟೀರಿಯರ್ ಜೊತೆಗೆ ಕಂಪ್ಲೀಟ್ ಆಗಿರುವಂತಹ 3 BHK ಇಂಡಿಪೆಂಡೆಂಟ್ ಹೌಸ್ ಗಳು. ಟೋಟಲ್ ಬಿಲ್ಡಿಂಗ್ ನಮಗೆ ಸೇಲ್ ಗಿರುವಂತದ್ದು. ಈ ಪ್ರಾಪರ್ಟಿ ನಮಗೆ ಆಕ್ಷನ್ ಅಲ್ಲಿ ಸೈಟ್ ನ ಬೈ ಮಾಡಿ ಕಟ್ಟಿರುವಂತಹ ಕಾರ್ನರ್ ಮನೆ ಈ ಮನೆ ಆಗಿದೆ. ಮನೆ ಒಳಗಡೆ ಡಿಸೈನ್ ನೋಡಬಹುದು. ಲ್ಯಾವಿಶ್ ಇಂಟೀರಿಯರ್ ಜೊತೆಗೆ ತುಂಬಾ ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿದ್ದಾರೆ. 80 ಅಡಿ ರೋಡ್ ಪಕ್ಕದಲ್ಲೇ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಬನ್ನರ್ಘಟ್ಟ ರೋಡ್ಗೆ, ಕನಕಪುರ ರೋಡ್ಗೆ, 80 ಅಡಿ ರೋಡ್ಗೆ ಮತ್ತೆ BMTC ಬಸ್ ಸ್ಟಾಪ್ಗೆ, ಸ್ಕೂಲ್ಗಳಿಗೆ ಅಂದ್ರೆ ತುಂಬಾ ಸ್ಕೂಲ್ಗಳಿಗೆ ಈ ಪ್ರಾಪರ್ಟಿ ತುಂಬಾ ಹತ್ರದಲ್ಲಿದೆ. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಇದು ಬಿಡಿಎ ಪ್ರಾಪರ್ಟಿ ಆಗಿದೆ. ಅಂಜನಾಪುರದಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಈ ಪ್ರಾಪರ್ಟಿ. ಇದು ಸೌತ್ ವೆಸ್ಟ್ ಕಾರ್ನರ್ ಮತ್ತೆ ಈಸ್ಟ್ ಡೋರ್ 100% ವಾಸ್ತುನ ಮೇಂಟೈನ್ ಮಾಡಿ ಕಟ್ಟಿರುವಂತಹ ಫ್ಲೋರ್ಗೆ ಒಂದೊಂದು 3 BHK ವಿತ್ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ಇದುವರೆಗೂ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈಗ ಈ ಬಿಲ್ಡಿಂಗ್ ಸ್ಟಿಲ್ಟ್ ಫ್ಲೋರ್ ಅಲ್ಲಿ ಇದೀವಿ. ಈ ಸ್ಟಿಲ್ಟ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ನೋಡಬಹುದು, ನಮಗೆ ಆಂಟಿಸ್ಕಟ್ ಬೆಟರ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಫ್ಲೋರಿಂಗ್ ಅಲ್ಲಿ ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬೋರ್ವೆಲ್ ಇದೆ ಮತ್ತೆ 2 ಸಂಪ್ಗಳ ಪ್ರಾವಿಷನ್ ಮಾಡಿದ್ದಾರೆ. ಈ ಸಂಪು ಬಂದ್ಬಿಟ್ಟು ನಮಗೆ 30,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ಗೆ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಜೊತೆಗೆ ಕಾವೇರಿ ವಾಟರ್ ಬರ್ತಾ ಇದೆ. ಕಾವೇರಿ ಮೀಟರ್ ಕೂಡ ನೀವು ನೋಡಬಹುದು. ಆಲ್ರೆಡಿ ನಮಗೆ ಮೀಟ್ರು ರೆಡಿ ಇದೆ. ಈ ಪೋರ್ಷನ್ ಅಲ್ಲಿ ಮೀಟ್ರು ನಮಗೆ ಬೈ ಮಾಡಿ ಇನ್ಕ್ಲೂಡ್ ಮಾಡಿರುವಂಥದ್ದು. ಟೋಟಲ್ ನಮಗೆ 2 ಬೋರ್ವೆಲ್ ಪ್ರಾವಿಷನ್ ಕೂಡ ನಮಗೆ ಮಾಡಿದರೆ ಮತ್ತು ಲಿಫ್ಟ್ಗೂ ಕೂಡ ನಮಗೆ ಆಪ್ಷನ್ ಇರುವಂಥದ್ದು. ಈ ಪೋರ್ಷನಲ್ಲೂ ಕೂಡ ನಮಗೆ ಗೇಟ್ ಇದೆ. ಈ ಪೋರ್ಷನಲ್ಲೂ ಕೂಡ ನಮಗೆ ಗೇಟ್ ಇರುವಂಥದ್ದು. ಎಕ್ಸಾಕ್ಟ್ ನಾವು ಈ ಕಾರ್ ಪಾರ್ಕಿಂಗಲ್ಲಿ ಏನಾದರೂ ನಾವು ನೋಡಿದ್ರೆ ನೋಡಿ, ಅಲ್ಲಿ ವೆಹಿಕಲ್ಸ್ ಕಾಣಿಸ್ತಾ ಇದೆಯಲ್ಲ, ಅದು ನಮಗೆ 80 ಫೀಟ್ ರೋಡು. 80 ಫೀಟ್ ರೋಡು ಜಸ್ಟ್ ಹಿಂದೆಗಡೆ ರೋಡಲ್ಲೇ ನಮಗೆ ಈ ಮನೆ ಇರುವಂಥದ್ದು. ಈ ಪೋರ್ಷನ್ನಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ಗೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಇದೇನು ನಮಗೆ ಇಲ್ಲಿ ಈ ಪೋರ್ಷನ್ ನೋಡ್ತಾ ಇದ್ದೀರಲ್ಲ, ಇದು ನಮಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ನೆಕ್ಸ್ಟ್ ಬರುತ್ತೆ ನಮಗೆ, ಅದಕ್ಕೆ ಪೆಂಡಿಂಗ್ ಇಟ್ಟಿರುವಂಥದ್ದು. ಇದು ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಈ ಕಾರ್ ಪಾರ್ಕಿಂಗು. ಸುಮ್ಮನೆ ಜಸ್ಟ್ ರ್ಯಾಂಡಮ್ ಆಗಿ ನಾವು ಲೆಕ್ಕ ಹಾಕೊಂಡ್ರೆ ಒಂದು ಕಾರು ಇದರಿಂದಗಡೆ ಈ ಪೋರ್ಷನಲ್ಲಿ 2 ಪಿಲ್ಲರ್ಗಳು ಈ ಪೋರ್ಷನ್ ಇದೆ. ಅಲ್ಲೊಂದು, ಇಲ್ಲೊಂದು, ಇಲ್ಲೊಂದು, ಇಲ್ಲಿ 3 ಕಾರು, ಇದ್ರ ಮುಂದೆಗಡೆ 3 ಕಾರು, ಅಲ್ಲೊಂದು ಕಾರು. ಸುಮ್ಮನೆ ಸಿಂಪಲ್ ಆಗಿ ಲೆಕ್ಕ ಹಾಕೊಂಡ್ರೆ 7 ಕಾರು ಅಡ್ಜಸ್ಟ್ ಮಾಡಿದ್ರೆ 8 ಕಾರ್ಗಳು ಪಾರ್ಕ್ ಮಾಡ್ಕೊಬೋದು. 2 ವೀಲರ್ ಕೂಡ ನಾವು ಆರಾಮಾಗಿ ಒಂದು 10 2 ವೀಲರ್ ಪಾರ್ಕ್ ಮಾಡ್ಕೊಬೋದು. ಅಷ್ಟು ಈ ಕಾರ್ ಪಾರ್ಕಿಂಗಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಎಕ್ಸಾಕ್ಟಾಗಿ ನಮಗೆ ರೈನ್ ಹಾರ್ವೆಸ್ಟಿಂಗ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂಥದ್ದು. ಆಸ್ ಎ ರೂಲ್ಸ್ ಪ್ರಕಾರ ಏನು ನಮಗೆ ಸೆಟ್ ಬ್ಯಾಕ್ ಬಿಡಬೇಕು ಕೂಡ ಅಷ್ಟು ಸೆಟ್ ಬ್ಯಾಕ್ ಕೂಡ ನಮಗೆ ಬಿಟ್ಟಿದ್ದಾರೆ. ಈಸ್ಟ್ ಡೋರ್ ಬರುತ್ತೆ. ಈ ಸನ್ಲೈಟ್ ಏನು ನೋಡ್ತಾ ಇದ್ದೀರಲ್ಲ, ಇದು ಡೈರೆಕ್ಟ್ ನಮಗೆ ಮೈನ್ ಡೋರ್ ಬರುವಂತಹ ಸನ್ಲೈಟ್. ಇದು ಈ ಸನ್ಲೈಟ್ ನಮಗೆ ಮೈನ್ ಡೋರ್ಗೆ ಹೋಗುತ್ತೆ. ಯಾಕಂದರೆ ಹಿಂದೆಗಡೆ ಕೂಡ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಸೆಟ್ ಬ್ಯಾಕ್ ಹಿಂದೆಗಡೆ ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ಅವರು ಕೂಡ ನಮಗೆ 15 ಅಡಿ ಜಾಗನ ಬಿಟ್ಟು ಕಟ್ಟಿರುವಂಥದ್ದು ಅಪಾರ್ಟ್ಮೆಂಟ್. ಅದು ಟೋಟಲ್ ನಮಗೆ ಮೈನ್ ಡೋರ್ ಎದುರುಗಡೆಗೆ ನಮಗೆ ಹತ್ತತ್ರ ಒಂದು 17 ಅಡಿ ಇರುವಂತಹ ಸೆಟ್ ಬ್ಯಾಕ್ ಇದೆ. ಇಲ್ಲಿ 3 ಕಡೆ ಸೆಟ್ ಬ್ಯಾಕ್ ಇರುವಂತಹ ಲಕ್ಸುರಿ ಮನೆ ಈ ಮನೆ. ಒಂದು ಕುಟುಂಬಕ್ಕೆ ಒಂದು ತುಂಬಿದ ಕುಟುಂಬಕ್ಕೆ ಮಾಡಿಸಿದ ಮನೆ ಅಂತಲೇ ಹೇಳ್ಬೋದು. ಒಂದೊಂದು ಫ್ಲೋರಲ್ಲಿ ನಮಗೆ 3 BHK ವಿತ್ ಇಟಾಲಿಯನ್ ಮಾರ್ಬಲ್ ಜೊತೆಗೆ ಕಟ್ಟಿರುವಂತಹ ಮನೆ ಈ ಮನೆ ಬರುತ್ತೆ. ಈ ಪೋರ್ಷನಲ್ಲಿ ನೋಡ್ಬೋದು ವೀಕ್ಷಕರೇ, ಎಲೆಕ್ಟ್ರಿಕ್ ಮೀಟ್ರ್ ಈ ಪೋರ್ಷನಲ್ಲಿ ನಿಮಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ನೋಡಿ 14 CC ಕ್ಯಾಮ್ರಾಗಳಿದೆ ನೋಡಿದ್ರಲ್ಲ. ಆ CC ಕ್ಯಾಮ್ರಾ ಸ್ಟೋರೇಜು ಈ ಪೋರ್ಷನಲ್ಲಿ, ಡಿಸ್ಪ್ಲೇ ನಮಗೆ ಈ ಪೋರ್ಷನಲ್ಲಿ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಕಾರ್ ಪಾರ್ಕಿಂಗ್ ಅಂತೂ ನಮಗೆ ತುಂಬ ಸ್ಪೇಷಿಯಸ್ ಆಗಿ ಬಿಟ್ಟಿದ್ದಾರೆ. G+3 ಬರುತ್ತೆ. ಟೋಟಲ್ಲು 4 3 BHK ಹೌಸು, ಸ್ಟಿಲ್ಟ್ ಪ್ಲಸ್ G+3. ಈ ಪೋರ್ಷನಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಲಿಫ್ಟಿಗೆ ಆಲ್ರೆಡಿ ಪ್ರಾವಿಷನ್ ಮಾಡಿದ್ದಾರೆ. ಲಿಫ್ಟ್ ಪ್ರೆಸೆಂಟ್ ನಮಗೆ ವರ್ಕಿಂಗ್ ಕೂಡ ಇರುವಂಥದ್ದು. ಇದು ಬರ್ತಾ ಇದೆ ಲಿಫ್ಟು. ಇದು ಪಕ್ಕದಲ್ಲಿ ನಮಗೆ TC ಇದೆ ನೋಡೋದಲ್ಲ. ಆಲ್ರೆಡಿ TC ಕೂಡ ಬಂದಿದೆ. ಇನ್ನು ಕನೆಕ್ಷನ್ ಮಾತ್ರ ಪೆಂಡಿಂಗ್ ಇರುವಂಥದ್ದು. ನೀವು ಪ್ರಾಪರ್ಟಿನ ನೋಡಿ ಬೈ ಮಾಡೋ ಅಷ್ಟರಲ್ಲಿ ಕರೆಂಟು ಕೂಡ ನಮಗೆ ಪರ್ಮನೆಂಟ್ ಆಗಿ ಹೋಗುತ್ತೆ. ಯಾಕಂದರೆ ಆಲ್ರೆಡಿ ನಮಗೆ ಕಾವೇರಿ ಮೀಟ್ರ್ ಬಂದಿದೆ. ಕರೆಂಟು ಕೂಡ ನಮಗೆ ಬಂದುಬಿಡುತ್ತೆ. ಎಕ್ಸಾಕ್ಟ್ ನಮಗೆ ಆಗ್ನೇಯದಲ್ಲಿ ಈ ಪೋರ್ಷನಲ್ಲಿ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಟೋಟಲ್ 4 ಸಿಲಿಂಡರ್ಗಳಿಗೆ ಪ್ರಾವಿಷನ್ ಮಾಡಿರುವಂಥದ್ದು. 4 ಮನೆಗಳಿಗೆ 4 ಸಿಲಿಂಡರ್ಗಳನ್ನ ಪ್ರಾವಿಷನ್ ಮಾಡಿರುವಂಥದ್ದು. ಎಕ್ಸಾಕ್ಟ್ ಆಗ್ನೇಯದಲ್ಲಿ ಪ್ರಾವಿಷನ್ನ ಮಾಡಿದ್ದಾರೆ. ನೋಡಿ ವೀಕ್ಷಕರೇ, ಲಿಫ್ಟ್ ಪ್ರೆಸೆಂಟ್ ನಮಗೆ ರನ್ನಿಂಗ್ ಇದೆ. ಬಟ್ ಏನಂದರೆ ಈಗ ನಾವು ನೋಡ್ತಾ ಇರುವಂಥದ್ದು ಟಾಪಲ್ಲಿ ಇರುವಂತಹ ಮನೆ. ಆ ಮನೆ ನೋಡಿದ್ರೆ ನಾವು 3 ಮನೆ ನೋಡೋಂಗೆ ಅಲ್ಲಿ
ಪೂರ್ತಿ ನಮಗೆ ಇಂಟೀರಿಯರ್ ಸಮೇತ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಬನ್ನಿ ವೀಕ್ಷಕರೇ, ಡೈರೆಕ್ಟಾಗಿ ಇವಾಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ವೀಕ್ಷಕರೇ, ಈಗ ನಾನು ಈ ಬಿಲ್ಡಿಂಗ್ ಟಾಪಲ್ಲಿ ಇದ್ದೀನಿ. ಇದು ಕೂಡ ನಮಗೆ 3 BHK ಮನೆ ಬರುತ್ತೆ. ನೋಡ್ಬೋದು ಕಾರಿಡಾರ್ ಕೂಡ ನಮಗೆ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಇನ್ ಕೇಸ್ ಏನಾದ್ರು ಸೇಫ್ಟಿ ವೈಸಲ್ಲಿ ಏನಾದ್ರು ನೋಡ್ತೀವಿ ಅಂದರೆ ಈ ಪೋರ್ಷನಲ್ಲಿ ನಮಗೊಂದು MS ಗ್ರಿಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಂಡ್ರೆ ಯಾರು ಕೂಡ ನಮಗೆ ಎಂಟ್ರಿ ಆಗೋಕ್ಕೆ ಚಾನ್ಸೇ ಇಲ್ಲ. ಸೇಫ್ಟಿ ವೈಸಲ್ಲೂ ಕೂಡ ಇಲ್ಲಿ ನಾವು ಪ್ರಾವಿಷನ್ನ ಮಾಡ್ಕೊಬೋದು. ಲಿಫ್ಟಿಗೆ ನಮಗೆ ಈ ಪೋರ್ಷನಲ್ಲಿ ಪ್ರಾವಿಷನ್ನ ಮಾಡಿದ್ದಾರೆ. ಫ್ಲೋರಿಂಗ್ ನೋಡ್ಬೋದು ನಮಗೆ ಗ್ರಾನೈಟ್ ಕೊಟ್ಟಿರೋವಂಥದ್ದು. ಎಂಟ್ರಿ ಬರ್ತಾ ಇದ್ದಂಗೆ ಸ್ಟ್ರಕ್ಚರ್ ಇರುವಂತಹ ಟೈಲ್ನ ಯೂಸ್ ಮಾಡಿದ್ದಾರೆ. ಎಸ್, ಸ್ಟ್ರಕ್ಚರ್ ಇರುವಂತಹ ಟೈಲ್ನ ಯೂಸ್ ಮಾಡಿರುವಂಥದ್ದು. ಪಾರ್ಕಿಂಗಲ್ಲಿ ಹೇಳ್ದಂಗೆ ನೋಡಿದ್ರಲ್ಲ, ಡೋರ್ ಮುಂದೆಗಡೆ ಇಷ್ಟು ಜಾಗ ಇದೆ ನಮಗೆ ವೆಂಟಿಲೇಷನ್ಗೆ. ಟೋಟಲ್ ನಮಗೆ ಈ ಪೋರ್ಷನಲ್ಲಿ ರೋಡ್ ಇರುವಂಥದ್ದು, ಅಂದರೆ ಈ ಬಿಲ್ಡಿಂಗ್ ಪಕ್ಕದಲ್ಲಿ ನಮಗೆ ರೋಡ್ ಇದೆ, ಆ ಮುಂದೆಗಡೆ ರೋಡಲ್ಲೂ ಕೂಡ ನಮಗೆ ರೋಡ್ ಇದೆ. ಈ ಪೋರ್ಷನಲ್ಲಿ ಈ ಅಪಾರ್ಟ್ಮೆಂಟ್ ಇರೋದ್ರಿಂದ ನಮಗೆ 15 ಅಡಿ ಜಾಗ, ಜೊತೆಗೆ ಇವರು ಸೆಟ್ ಬ್ಯಾಕ್ ಬಿಟ್ಟೋದ್ರಿಂದ ಒಂದು 17 ಫೀಟ್ ಬರುತ್ತೆ ನಮಗೆ. ಅಷ್ಟು ಸೆಟ್ ಬ್ಯಾಕ್ ಇರುವಂತಹ ಜಾಗ ಇದು. ವೆಂಟಿಲೇಷನ್ಗೆ 1% ಕೂಡ ನಮಗೆ ಕಡಿಮೆ ಇಲ್ದಿರ ಕಟ್ಟಿರುವಂತಹ ಮನೆ ಈ ಮನೆ. 80 ಅಡಿ ರಸ್ತೆ ಇದೆ. ಈ ರೋಡ್ ಬಂದ್ಬಿಟ್ಟು ನಮಗೆ ಬನ್ನರ್ಘಟ್ಟ ರೋಡ್ ಡಿ ಮಾರ್ಟಿಂದ ಕನಕಪುರ ರೋಡ್ಗೆ ಬರುವಂತಹ A to B ಹೋಟೆಲ್ಗೆ ಕನೆಕ್ಟ್ ಆಗುವಂತಹ 80 ಅಡಿ ರಸ್ತೆ ಈ ರಸ್ತೆ ಪಕ್ಕದ ರೋಡೇ ಇದು. ಈ ಪೋರ್ಷನ್ ಬಂದು ನಮಗೆ ಕಮರ್ಷಿಯಲ್ ಬರುತ್ತೆ. ಇದ್ರ ಹಿಂದೆಗಡೆ ಈ ಪೋರ್ಷನಲ್ಲಿ ಇದೆ ಈ ಸೈಟ್ ಪಕ್ಕದೇ ನಮಗೆ ಈ ಸೈಡ್ ಬರುತ್ತೆ. 80 ಅಡಿ ರೋಡ್ ಪಕ್ಕದಲ್ಲೇ ಬರುವಂತಹ ಮನೆ ಈ ಮನೆ ಆಗಿದೆ. ಈಗ ನೀವು ನೋಡ್ತಾ ಇರುವಂಥದ್ದು ಈಸ್ಟ್ ಫೇಸಿಂಗಲ್ಲಿ ಇರುವಂತಹ ಮೈನ್ ಡೋರ್ ಇದು. ಈ ಪೋರ್ಷನ್ನಲ್ಲಿ ಫುಲ್ ಈಸ್ಟ್ ಫೇಸಿಂಗ್ ಮೈನ್ ಡೋರು. ಈ ಪೋರ್ಷನ್ನಲ್ಲಿ ಮತ್ತು ಮೇಲ್ಗಡೆ ಮತ್ತು ಈ ಪೋರ್ಷನ್ ಕೂಡ ನಮಗೆ ಸ್ಟ್ರಕ್ಚರ್ ಇರುವಂತಹ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ನೋಡ್ಬೋದು ವೀಕ್ಷಕರೇ, ಇಟಾಲಿಯನ್ ಮಾರ್ಬಲ್ನ ಯೂಸ್ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ನೋಡಿ, ಏನು ನಮಗೆ ಇದು ಮೈನ್ ಡೋರ್ ಇದೆ, ಮೈನ್ ಡೋರ್ ಪಕ್ಕದಲ್ಲಿ ಗ್ಲಾಸ್ ಕೊಟ್ಟಿದ್ದಾರಲ್ಲ, ಇದು ಫುಲ್ಲು ನಮಗೆ ಟೀಕ್ ವುಡ್ನ ಯೂಸ್ ಮಾಡಿದ್ದಾರೆ. ಒಳಗಡೆ ರಾಡ್ ಇದೆ, ಆ ರಾಡ್ ಕವರ್ ಮಾಡಿ ಮತ್ತು ವುಡ್ ಮಾಡಿರುವಂಥದ್ದು, ವುಡ್ಗೆ ವಿತ್ ಪಾಲಿಶಿಂಗ್ ಕಂಪ್ಲೀಟ್ ಮಾಡಿರುವಂಥದ್ದು. ಲುಕ್ ವೈಸಲ್ಲಿ ನಮಗೆ ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಪಕ್ಕದಲ್ಲಿ ಕೂಡ ನಮಗೆ ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ಇದು ಬಂದು ರಾಡ್ ಇದೆ. ಇದೇ ಥರ ರಾಡಲ್ಲಿ ವಿತ್ ವುಡ್ ಕೂಡ ನಮಗೆ ಕೊಟ್ಟಿದ್ದಾರೆ ಆ ವಿಂಡೋಗೆ ಮಾತ್ರ. ಸಖತ್ತಾಗಿದೆ, ನೋಡಿದ್ರಲ್ಲ ವೀಕ್ಷಕರೇ, ಅಲ್ಟಿಮೇಟ್ ಆಗಿದೆ ಮನೆ. ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಈಗ ನಾನಿರೋದು ಲಿವಿಂಗ್ ರೂಮು. ಎಷ್ಟಿದೆ ನೋಡಿದ್ರಲ್ಲ, ತುಂಬ ದೊಡ್ಡದಾಗಿ ಬಂದಿದೆ. ಅಂದರೆ 40-60 2400 ಅಡಿಲಿ ಫ್ಲೋರ್ಗೆ ಒಂದೊಂದು ಮನೆ. ಅಂದರೆ ಹಾಲ್ ಎಷ್ಟು ಬರ್ಬೋದು, ರೂಮ್ಗಳು ಎಷ್ಟು ಬರ್ಬೋದು, ಕಿಚನ್ ಎಷ್ಟು ಬರ್ಬೋದು. ಆರಾಮಾಗಿ ಎಲ್ ಶೇಪಲ್ಲಿ ಸೋಫಾ ಹಾಕ್ಕೊಂಡು TV ನೋಡ್ಬೋದು. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬಾ ಜಾಗ ಇದೆ. ಈ ಪೋರ್ಷನಲ್ಲಿ ನಾವು ಕೂತ್ಕೊಂಡ್ರೆ ಎಕ್ಸಾಕ್ಟ್ ನಾವು 90 ಡಿಗ್ರಿಲಿ TV ನೋಡುವಂತಹ TV ಯೂನಿಟ್ ನಮಗೆ ಪ್ರಾವಿಷನ್ ಮಾಡಿರುವಂಥದ್ದು. ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ಕೂಡ ನಮಗೆ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ ವಿತ್ ವೆಂಟಿಲೇಷನ್ಗೆ. ಮೇಲ್ಗಡೆ ಸೀಲಿಂಗಲ್ಲಿ ಕೂಡ ನಮಗೆ POP ವರ್ಕು ವಿತ್ WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಆ್ಯಂಗಲಿಂದ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ. ಈಗ ಈ ಮನೆ ಏನು ನೋಡ್ತಾ ಇದ್ರಲ್ಲ, ಇದ್ರ ಕೆಳಗಡೆ ಇನ್ನು 3 ಮನೆಗಳಿದೆ. ಈಗ ವರ್ಕ್ ನಡೀತಾ ಇದೆ. ಇದು ನಮಗೆ ಕಂಪ್ಲೀಟ್ ಆಗಿರುವಂಥದ್ದು ಆ್ಯಸ್ ಎ ಕಾಪಿ ಪೇಸ್ಟ್ ಅಂತಲೇ ಹೇಳ್ಬೋದು. ಈ ಮನೆ ಹೇಗಿದೆಯೋ ಆ್ಯಸ್ ಇಟ್ ಇಸ್ ಮನೆಗಳು ನಮಗೆ 3 ಮನೆಗಳು ಸಿಗುತ್ತೆ. ಇದು 3 BHK ಇಂಡಿಪೆಂಡೆಂಟ್ ಹೌಸ್ಗಳಿದೆಲ್ಲ ಸೂಪರ್ ಆಗಿದೆ. ಹಾಲಂತೂ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಪೂಜಾ ಮನೆ. ನೋಡಿ, ಪೂಜಾ ಮನೆಯೂ ಅಷ್ಟೇ ವೀಕ್ಷಕರೇ, ಆರಾಮಾಗಿ ಇಬ್ಬರು ಕೂತ್ಕೋಬೋದು. ಸ್ಪೇಷಿಯಸ್ ಆಗಿ ವಿಶಾಲವಾಗಿ ಇಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಜಾಗ ಇರುವಂಥದ್ದು. ವಾಸ್ಕಲ್ ಬಂದು ಕೂಡ ನಮಗೆ ಟೀಕುಡ್ ಆಗಿದೆ. ಟೀಕುಡ್ ಪಕ್ಕದಲ್ಲಿ ಕೂಡ ನಮಗೆ ಇದು ಟೀಕುಡ್ ಫ್ರೇಮು ವಿತ್ ವೆನಿಲ್ ಪಾಲಿಶಿಂಗಲ್ಲಿ ಮಾಡಿರುವಂತಹ ಡಿಸೈನ್ ವರ್ಕುಗಳು ಕೂಡ ನಾವು ನೋಡ್ಬೋದು. ಅದು ಕೂಡ ಈ ಟಾಪಲ್ಲಿ ಇದೆಯಲ್ಲ, ಅದು ಬಂದು ನಮಗೆ ವುಡ್ ಬರುತ್ತೆ. ಮೈನ್ ಡೋರೆಲ್ಲ ನಮಗೆ ವುಡ್ ಇದೆ. ವಿತ್ ಟಫಾನ್ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ನೋಡ್ಬೋದು, ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ವಿತ್ ಗ್ರಾನೈಟ್ ಲೈಟಿಂಗ್ನ ಕೊಟ್ಟಿದ್ದಾರೆ. 2 ಡ್ರಾಯರ್ ಬಾಕ್ಸ್ಗಳಿಗೆ ಪ್ರಾವಿಷನ್ನ ಮಾಡಿರುವಂಥದ್ದು. ವಾಲ್ಗಳಿಗೂ ಕೂಡ ಅಷ್ಟೇ 2x4 ಬಟರ್ಫ್ಲೈ ಟೈಲ್ಸ್ನ ಯೂಸ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಬಟ್ ಫ್ಲೋರಿಂಗ್ ಮಾತ್ರ ನಮಗೆ ಇಬ್ಬರು ಕೂತ್ಕೊಳ್ಳೋ ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಫ್ಲೋರಿಂಗ್ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಈ ಪೋರ್ಷನಲ್ಲೂ ಗ್ರಾನೈಟ್ ಲೈಟಿಂಗ್ನ ಕೊಟ್ಟಿದ್ದಾರೆ. ಈ ಪೋರ್ಷನಲ್ಲೂ ಕೂಡ ನಮಗೆ ಗ್ರಾನೈಟ್ ಲೈಟಿಂಗ್ನ ಕೊಟ್ಟಿರುವಂಥದ್ದು. ಸ್ಕಟಿಂಗ್ಗಳು, ಈ ಪೂಜಾ ಮನೆಗೆ ಸ್ಕಟಿಂಗು ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಇದ್ರ ಪಕ್ಕದಲ್ಲಿ ಬರೋದೆ ನಮಗೆ ಕಿಚನ್ ಏರಿಯಾ. ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಕಿಚನ್ ಏರಿಯಾನ ಪ್ರಾವಿಷನ್ನ ಮಾಡಿರುವಂಥದ್ದು. ಸಾಕಾಗಿದೆ, ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಆರಾಮಾಗಿ ಒಂದು 5-6 ಜನ ಓಡಾಡ್ತಿದ್ರು ಅಷ್ಟು ಜಾಗ ತಗೊಳುತ್ತೆ. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಪೋರ್ಷನಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ವಿತ್ ನಮಗೆ 45 mm ಗ್ರಾನೈಟ್ ನಮಗೆ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಈ ಪೋರ್ಷನಲ್ಲಿ ಏನು ನೋಡ್ತಾ ಇದ್ರಲ್ಲ,
ಫುಲ್ಲು ನಮಗೆ 45 ಗ್ರ್ಯಾಂಡ್ ಸ್ಲ್ಯಾಬ್ ಕೊಟ್ಟಿರುವಂಥದ್ದು. ಕೆಳಗಡೆ ಫುಲ್ಲು ನಮಗೆ ಬ್ಯಾಸ್ಕೆಟ್ಗಳಿಗೆ ಪ್ರಾವಿಷನ್ನ ಮಾಡಿದ್ದಾರೆ ಈ ಪೋರ್ಷನಲ್ಲಿ ನೋಡಿ. ಟ್ಯಾಂಡಮ್ ಬಾಕ್ಸು ನಮಗೆ ಬ್ಯಾಸ್ಕೆಟ್ಗಳಿಗೆ ಪ್ರಾವಿಷನ್ನ ಮಾಡಿರುವಂಥದ್ದು. ದೊಡ್ಡ ದೊಡ್ಡ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕಿರುವಂತಹ ಟ್ಯಾಂಡಮ್ ಬಾಕ್ಸ್ ಇದು. ಈ ಪೋರ್ಷನಲ್ಲೂ ಹಾಗೆ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು ಎಲ್ಲ ಟ್ಯಾಂಡಮ್ ಬಾಕ್ಸ್ ಬರುತ್ತೆ. ಈ ಪೋರ್ಷನಲ್ಲಿ ನಮಗೆ ಪಿಂಗಣಿ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲ ಗ್ರಾಸರಿ ಐಟಮ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಗ್ಲಾಸ್ ಡೋರ್ಗೆ ಒಂದು ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ನಮಗೆ ಪ್ಯಾಂಟ್ರ್ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಇಲ್ಲಿ ಬಂದು ನಮಗೆ ಪ್ಯಾಂಟ್ರ್ ಕೊಟ್ಟಿರುವಂಥದ್ದು. ಇನ್ನು ಮೇಲ್ಗಡೆ ಫುಲ್ಲು ಲಾಫ್ಟ್ ವರ್ಕುಗಳು ಕಂಪ್ಲೀಟ್ ಆಗಿದೆ, ಎಲ್ ಶೇಪಲ್ಲಿ ಬರುತ್ತೆ. ಈ ಪೋರ್ಷನ್ ಫುಲ್ ನಮಗೆ ಎಲ್ ಶೇಪಲ್ಲಿ ಲಾಫ್ಟ್ಗಳು ಕೊಟ್ಟಿರುವಂಥದ್ದು. ಸೀಲಿಂಗಲ್ಲಿ ನಮಗೆ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಸ್ಪೇಸಲ್ಲಿ ನಮಗೆ ಈ ಪಾಯಿಂಟ್ ಇದೆಯಲ್ಲ, ಇದು ಬಂದು ನಮಗೆ ಫ್ರಿಡ್ಜ್ ಪಾಯಿಂಟ್ ಬರುತ್ತೆ. ಈ ಸ್ಪೇಸಲ್ಲಿ ನಮಗೆ ಆರಾಮಾಗಿ ಡಬಲ್ ಡೋರ್ ಇರುವಂತಹ ದೊಡ್ಡ ಫ್ರಿಡ್ಜು ಕೂಡ ನಾವು ಮೌಂಟ್ ಮಾಡ್ಕೊಬೋದು. ಅಲ್ಲಿ ಫ್ರಿಡ್ಜ್ ಇಟ್ಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬಾ ಜಾಗ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಮಗೆ ಸಿಂಕ್ ಕೊಟ್ಟಿದ್ದಾರೆ. ಕೊಳೆ ಎಲ್ಲ ನಮಗೆ ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಅದು ಕೂಡ ನಮಗೆ ಜಾಗೋರ್ ಐಟಮ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಇದು 360 ತಿರುಗುವಂತಹ ಕೊಳೆನ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನಲ್ಲಿ ನಮಗೆ ಆಕ್ವಾಗಾರ್ಡ್ಗೊಂದು ಪ್ರೊವೈಡ್ ಮಾಡಿರುವಂತಹ ಜಾಗ ಇದು. ಪಾಯಿಂಟ್ ಮೇಲ್ಗಡೆ ಇದೆ, ಇನ್ಲೆಟ್ ಇಲ್ಲಿದೆ. ಈ ಪೋರ್ಷನಲ್ಲಿ 2 ಕೊಳವೆ ವ್ಯವಸ್ಥೆನ ಮಾಡಿದ್ದಾರೆ. ಚಿಮ್ಮಿಗೆ ಈ ಪೋರ್ಷನಲ್ಲಿ ಒಂದು ಪ್ರಾವಿಷನ್ ಮಾಡಿರುವಂಥದ್ದು. ನೀವು ಯಾವ ಥರ ಚಿಮ್ಮಿನ ಪ್ರೊವೈಡ್ ಮಾಡ್ತೀರೋ ಅಲ್ಲಿ ಇವರು ಕಟ್ ಮಾಡಿಕೊಡ್ತಾರೆ, ಕಂಪ್ನಿಯವರು ಬಂದು ಫಿಟ್ ಮಾಡಿಕೊಡ್ತಾರೆ. ಈ ಲಾಫ್ಟ್ ಕೆಳಗಡೆ ಕೂಡ ವಿತ್ ಪ್ರೊಫೈಲ್ ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ನೋಡಿದ್ರಲ್ಲ, ಇಲ್ಲೇನು ನಮಗೆ ಫ್ಲೋರಿಂಗಲ್ಲಿ ಡಿಸೈನ್ ಕಾಣಿಸ್ತಿದೆ. ಈ ಡಿಸೈನಲ್ಲಿ ಆರಾಮಾಗಿ ಒಂದು 5 ಜನ ಕೂತ್ಕೊಂಡು ಊಟ ಮಾಡುವಷ್ಟು ಡೈನಿಂಗ್ ಏರಿಯಾನ ಈ ಪೋರ್ಷನಲ್ಲಿ ನಾವು ಯೂಸ್ ಮಾಡ್ಬೋದು. ಇದು ಬಂದು ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. 5 ಮೆಂಬರ್ಸ್ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ ಇದೆ. ಇದ್ರ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಸ್ಪೇಸ್ ಇದೆ ನೋಡಿ. ಇದು ಯುಟಿಲಿಟಿ ಸ್ಪೇಸು. ಫ್ಲೋರಿಂಗು ನಮಗೆ ಆಂಟಿಸ್ಕೈಡ್ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ನಮಗೆ 2x4 ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿರುವಂಥದ್ದು. ಈ ಪೋರ್ಷನಲ್ಲಿ ಒಂದು ಸಿಂಕಿಗೆ ಒಂದು ಆಪ್ಷನ್ ಇದೆ. ಆರಾಮಾಗಿ ಯುಟಿಲಿಟಿ ಸ್ಪೇಸಲ್ಲಿ ನಿಂತ್ಕೊಂಡು ನೋಡಿದ್ರೆ 80 ಅಡಿ ರಸ್ತೆ ಕ್ಲೀನಾಗಿ ಕಾಣಿಸುತ್ತೆ ನಮಗೆ. ಅದೇ 80 ಅಡಿ ರಸ್ತೆ ಪಕ್ಕದಲ್ಲೇ ನಾವು ಇರುವಂತಹ ಜಾಗದಲ್ಲಿರುವಂತಹ ಮನೆ ಈ ಮನೆ ಆಗಿದೆ. ಒಂದು ತುಂಬಿದ ಕುಟುಂಬಕ್ಕೆ 7 ಮಾಡಿಸಿದ ಮನೆ ಅಂತಲೇ ಹೇಳ್ಬೋದು. ಆ ಥರ ಮನೆ ಈ ಮನೆ. ಮತ್ತು ಇಲ್ಲಿಗೂ ಕೂಡ ನಮಗೆ ಒಂದು ಮನೇಲಿ ಇದ್ಕೊಂಡು ಒಳ್ಳೆ ಬಾಡಿಗೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡುವಂತಹ ಲೊಕೇಶನ್ನಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ವೆಂಟಿಲೇಷನ್ ಅಂತೂ ಅದ್ಭುತ. ಏನಕ್ಕಂದರೆ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆಯಲ್ಲ, ವೆಂಟಿಲೇಷನ್ ನಮಗೆ 3 ಕಡೆ ಸಿಗ್ತಾ ಇದೆ ವೆಂಟಿಲೇಷನ್ ಅಂತ ಲೊಕೇಶನಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಬೊಂಬಾಟಾಗಿದೆ ವೀಕ್ಷಕರೇ. ಇವಾಗ ನೋಡಿದ್ರೆ ನಾವು ಈ ಪೋರ್ಷನಲ್ಲಿ ನಮಗೆ ಹಾಲು, ಪೂಜಾ, ಕಿಚನ್ನು, ಡೈನಿಂಗು, ಯುಟಿಲಿಟಿ ಸ್ಪೇಸ್ ಇದೆ. ಈ ಪೋರ್ಷನಲ್ಲಿ ನಮಗೆ ಒಂದು ಇಂಟೀರಿಯರ್ ಡಿಸೈನ್ ಒಂದು ಮಾಡಿದ್ದಾರೆ, ಒಂದು ಆರ್ಚ್ ಟೈಪಲ್ಲಿ. ಇಲ್ಲೇನಾದರೂ ನಾವು ಒಂದು ಸ್ಕ್ರೀನ್ ಆಗಲಿ ಒಂದು ಏನಾದರೂ ಡೆಕೋರೇಷನ್ ಐಟಮ್ನ ಯೂಸ್ ಮಾಡಿದ್ರೆ ಈ ಪಾರ್ಟಿಷನ್ ನಮ್ಗೆ ಗೊತ್ತೇ ಆಗೋದಿಲ್ಲ. ಇದು ಬಂದು ನಮಗೆ 3 ಬೆಡ್ರೂಮು, ಒಂದು ಕಾಮನ್ ಬೆಡ್ರೂಮು ಈ ಸ್ಪೇಸಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಈ ಪೋರ್ಷನಲ್ಲಿ ನೋಡಿ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ, ವಿತ್ ಗ್ಲಾಸ್ ಇದೆ. ಫುಲ್ ದೊಡ್ಡದಾಗಿರುವಂತಹ ವಿತ್ ಗ್ಲಾಸ್ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಇಲ್ಲಿಗೆ ಲೈಟ್ಗೂ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಹ್ಯಾಂಡ್ ವಾಶು ಅದ್ರ ಕೆಳಗಡೆ ವಿತ್ ಸ್ಟೋರೇಜ್ ಕೊಟ್ಟಿರುವಂಥದ್ದು. ಇನ್ನು ಮೇಂಟೆನೆನ್ಸ್ ಈಸಿಗೋಸ್ಕರ ಈ ಪೋರ್ಷನಲ್ಲಿ ನಮಗೆ 2x4 ವೆಟ್ರೋಫೆಟಲ್ಸ್ನ ನಮಗೆ ಪ್ರಾವಿಷನ್ನ ಮಾಡಿದ್ದಾರೆ. ಇದು ಪಕ್ಕದಲ್ಲಿ ಬರುತ್ತೆ ನಮಗೆ ಕಾಮನ್ ಬಾತ್ರೂಮು. ಈ ಕಾಮನ್ ಬಾತ್ರೂಮ್ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಈ ಮನೆಯಲ್ಲಿ 3 ಬಾತ್ರೂಮ್ಗಳು ಬರುತ್ತೆ. ಒಂದು ಕಾಮನ್ ಬಾತ್ರೂಮು, 2 ಅಟ್ಯಾಚ್ ಬಾತ್ರೂಮು, ಸೇಮ್ ಆಸ್ ಇಟ್ ಈಸ್ ಬರುತ್ತೆ. ಡ್ರೈ ಮತ್ತು ವೆಟ್ ಪಾರ್ಟಿಷನ್ನ ಮಾಡಿದರೆ ವಿತ್ ಗ್ಲಾಸ್ ಕೂಡ ನಮಗೆ ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಬಂದು ನಮಗೆ ಡ್ರೈ, ಆ ಪೋರ್ಷನಲ್ಲಿ ಬಂದು ನಮಗೆ ವೆಟ್ ಬರುತ್ತೆ. ಜಾಗ್ವಾರ್ ಮತ್ತು ಹೆಂಗರ್ ಐಟಮ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನಲ್ಲೆಲ್ಲ ನೋಡಿ ಇಲ್ಲಿಗೂ ಕೂಡ ನಮಗೊಂದು ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ವಿತ್ ಮಿರರ್ ಕೊಟ್ಟಿರುವಂಥದ್ದು. ಟಾಪ್ ಟು ಬಾಟಮ್ವರೆಗೂ 2x4 ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನಲ್ಲಿ ನೋಡ್ಬೋದು ಆಂಟಿಸ್ಕೈಡ್ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿರುವಂಥದ್ದು. ಪಾರ್ಟಿಷನ್ ಮಾಡಿದ್ದಾರೆ ನೋಡಿ, ಡ್ರೈ ಮತ್ತು ವೆಟ್ ನೋಡಿರಲ್ಲ, ಸಖತ್ತಾಗಿದೆ, ಸ್ಪೇಷಿಯಸ್ ಆಗಿದೆ. ಇದ್ರ ಆಪೋಸಿಟಲ್ಲೇ ಇದು ನಮಗೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಇದನ್ನು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗೋ ಇಲ್ಲಾಂದರೆ ಒಂದು ಗೆಸ್ಟ್ ರೂಮ್ ಆಗಿ ಕೂಡ ನಾವು ಕನ್ಸಿಡರ್ನ ಮಾಡ್ಬೋದು. ಫ್ಲೋರಿಂಗ್ ಬಂದು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನಲ್ಲಿ ಸೀಲಿಂಗಲ್ಲಿ ನೋಡಿ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಬೆಡ್ರೂಮ್ಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ, ಅಟ್ಯಾಚ್ ಬಾಲ್ಕನಿ ಇದೆ. ಈ ಬಾಲ್ಕನಿ ಏರಿಯಾ ನೋಡ್ಬೋದು. ಇದು ಬಂದು ನಮಗೆ ವಿಂಡೋ ಕಮ್ ಮೈನ್ ಡೋರ್ ಇರೋ ಥರ, ಇದು ಬಂದು ನಮಗೆ ವಿತ್ ಗ್ಲಾಸ್ ಇರೋ ಥರ. ಇದು 2 ವಿಂಡೋ ಬರುತ್ತೆ. ಇದು ವಿಂಡೋ ಕಮ್ ಮೈನ್ ಡೋರ್ ಬರುತ್ತೆ.
ಬಟ್ ಔಟ್ರಿಂದ ನೋಡಿದ್ರೆ ಫುಲ್ಲು ನಮಗೆ ವಿಂಡೋ ಥರನೇ ಕಾಣಿಸೋ ಥರ ಶೈಲಿಯಲ್ಲಿ ನಮಗೆ ಕಟ್ಟಿರುವಂಥದ್ದು ಬಿಗ್ ಬಾಲ್ಕನಿ. ಆರಾಮಾಗಿ ಒಂದು 4 ಚೇರ್ಗಳು ಹಾಕೊಂಡು ಕುತ್ಕೋಬೋದು, ಅಷ್ಟು ಜಾಗ ಈ ಪೋರ್ಷನಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಇನ್ನು ಸೇಫ್ಟಿ ವೈಸಲ್ಲಿ ಆ್ಯಂಡ್ ಲುಕ್ ವೈಸಲ್ಲಿ ಟಫಂಗ್ ಗ್ಲಾಸ್ SS ವರ್ಕು ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ವ್ಯೂ ಬಂದು ನಮಗೆ ಮೈನ್ ರೋಡ್ ವ್ಯೂ ಬರುತ್ತೆ, 80 ಫೀಟ್ ರೋಡು. ಇನ್ನು ಮೇಂಟೆನೆನ್ಸ್ ಈಸಿಗೋಸ್ಕರ ಈ ಪೋರ್ಷನಲ್ಲಿ ನಮಗೆ ಟಫಂಗ್ ಗ್ಲಾಸು SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೈಡ್ ವೆಟ್ರೋಫಿಟಲ್ಸ್ನ ಯೂಸ್ ಮಾಡಿದರೆ. ಸೀಲಿಂಗಲ್ಲಿ ನಮಗೆ WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು, ಅಷ್ಟು ಜಾಗ ಈ ಪೋರ್ಷನಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನಲ್ಲಿ ನೋಡಿ ವಾರ್ಡ್ರೋಬ್ ಇದೆ. ಈ ವಾರ್ಡ್ರೋಬಲ್ಲೇ ನಮಗೆ ವಿತ್ ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಈ ಕೆಳಗಡೆ ಪೋರ್ಷನ್ ಫುಲ್ಲು ನಮಗೆ ಡ್ರಾಯರ್ ಬಾಕ್ಸ್ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ 3 ಲಾಫ್ಟ್ ವರ್ಕುಗಳು ಕೂಡ ನಮಗೆ ಕೊಟ್ಟಿರುವಂಥದ್ದು. ಇದು 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಇದು. ಈ ಕಾರ್ನರ್ ಡೋರ್ನ ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ ಇದೆ. ಈ ಡ್ರೆಸ್ಸಿಂಗ್ ಏರಿಯಾಗೆ ಜೊತೆಗೆ ಈ ಪೋರ್ಷನ್ನಲ್ಲಿ ವಿತ್ ಸ್ಟೋರೇಜ್ ಕೂಡ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಸ್ಪೇಷಿಯಸ್ ಆಗಿದೆ. ಮಿರರ್ ಕೂಡ ನಮಗೆ ತುಂಬ ದೊಡ್ಡದಾಗಿದೆ. ಆರಾಮಾಗಿ ಟಾಪ್ ಟು ಬಾಟಮಿಂದ ಫುಲ್ ಫಿಗರ್ನ ನಾವು ನೋಡೋ ಅಷ್ಟು ಮಿರರು ಈ ಪೋರ್ಷನ್ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ರೂಮು ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೊಂಡು ಓಡಾಡೋ ಅಷ್ಟು ಜಾಗ ಕೂಡ ಈ ರೂಮಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರೋದೇ ನಮಗೆ ಮಾಸ್ಟರ್ ಬೆಡ್ರೂಮ್ ಇದು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ 2 ಕಿಂಗ್ ಸೈಜ್ ಕಾಟ್ಗಳನ್ನ ನಾವು ಹಾಕೊಂಡ್ರು ಕೂಡ ಓಡಾಡೋಕ್ಕೆ ತುಂಬಾ ಜಾಗ ಇರುವಂತಹ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಕುಬೇರೂನ್ ಮೂಲೆಯಲ್ಲಿ ಕಟ್ಟಿರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಫ್ಲೋರಿಂಗ್ ಬಂದು ನಮಗೆ ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ವಾರ್ಡ್ರೋಬ್ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ವೆಂಟಿಲೇಷನ್ಗೆ ಹೇಳೋ ಥರನೇ ಇಲ್ಲ, 100ಗೆ 100% ವೆಂಟಿಲೇಷನ್ ಸಿಗುವಂತಹ ಲೊಕೇಶನಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಇದು ನಮಗೆ ವಿಂಡೋ ಕೊಟ್ಟಿದ್ದಾರೆ. ಹಿಂದೆಗಡೆ ನಮಗೆ ಮೈನ್ ರೋಡ್ ಇದೆ. ಸೀಲಿಂಗಲ್ಲಿ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಪೋರ್ಷನಲ್ಲಿ 2 ಸ್ಲೈಡಿಂಗ್ ಡೋರ್ ಜೊತೆಗೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಲ್ಲಿ ಲಾಫ್ಟ್ ಬರುತ್ತೆ. ಈ ಪೋರ್ಷನ್ ಫುಲ್ ನಮಗೆ ಓಪನ್ ಆ್ಯಂಡ್ ಕ್ಲೋಸ್ ಮಾಡುವಂತಹ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈಗ ವಿಡಿಯೋ ಮಾಡೋ ಟೈಮಲ್ಲಿ ಕರೆಂಟ್ ಹೋದ್ರೂ ಕೂಡ ನೋಡ್ಬೋದು ವೀಕ್ಷಕರೇ, ವೆಂಟಿಲೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ವೆಂಟಿಲೇಷನ್ ನಮಗೆ ಪರ್ಮನೆಂಟ್ ವೆಂಟಿಲೇಷನ್ ಅಂತಲೇ ಹೇಳ್ಬೋದು. ವಾರ್ಡ್ರೋಬು ನಮಗೆ ಈ ಥರ ಇದೆ. ಇದೆಲ್ಲ ಒಂದು ನಮಗೆ ಓಪನ್ ಆ್ಯಂಡ್ ಕ್ಲೋಸ್ ಮಾಡುವಂತಹ ವಿತ್ ಸ್ಟೋರೇಜ್ಗೆ ಪ್ರೊವೈಡ್ ಮಾಡಿದ್ದಾರೆ. ಇದೊಂದು ಡೋರು ಕೆಳಗಡೆ ನಮಗೆ 2 ಡ್ರಾಯರ್ ಬಾಕ್ಸ್ಗಳಿಗೆ ಪ್ರೊವೈಡ್ ಮಾಡಿರುವಂಥದ್ದು. ಈ ಪೋರ್ಷನಲ್ಲಿ ನಮಗೆ ಡ್ರೆಸ್ಸಿಂಗ್ ಇದೆ, ನೋಡಿದ್ರಲ್ಲ, ಮಿರರ್ ಇದೆ ವಿತ್ ಕೆಳಗಡೆ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಒಂದು ಬಿಗ್ ಬಾಲ್ಕನಿ ಕೂಡ ನಮಗಿದೆ ನೋಡಿ. ಆರಾಮಾಗಿ ಒಂದು 3 ಚೇರ್ಗಳು ಹಾಕೊಂಡು ಕುತ್ಕೋಬೋದು, ಅಷ್ಟು ಜಾಗ ಇದೆ. ವಿತ್ ಟಫಂಗ್ ಗ್ಲಾಸ್ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಈ ಪೋರ್ಷನಲ್ಲೂ ಕೂಡ ನಮಗೆ ವಾಲ್ಗಳ ಮೇಂಟೆನೆನ್ಸ್ಗೋಸ್ಕರ ವಿತ್ 2x4 ವೆಟ್ರೋಫಿಟಲ್ಸ್ನ ಯೂಸ್ ಮಾಡಿರುವಂಥದ್ದು. ಔಟರ್ ಲೊಕೇಶನ್ ನೋಡಿ, ಫುಲ್ಲು ನಮಗೆ ಗ್ರೀನರಿ ಥರ ಕಾಣಿಸುತ್ತೆ. ಎಲೆಗಳು ಹೊಸದಾಗಿ ಈಗ ಚಿಗುರಿರುವಂತಹ ಗಿಡಗಳು ಎಲ್ಲ ಹೊಂಗೆ ಮರಗಳು. ಇದು ಬಿಡೆ, ಅಲ್ಲಿ ನಮಗೆ ಗಿಡಗಳು ಕಾಣಿಸುತ್ತಲ್ಲ, ಅದು ಬಂದು ನಮಗೆ ಬಿಡೆ ಪಾರ್ಕು. ಹತ್ತಿರ ನಮಗೆ 1.5 ಕಿಲೋಮೀಟರ್ ದೂರದಲ್ಲಿ, ಅಂದರೆ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತಹ ಪಾರ್ಕ್ ಅದು. ಒಂದು ಉದ್ದ ಬಂದು ನಮಗೆ 1.5 ಕಿಲೋಮೀಟರ್ ಬರುತ್ತೆ. ನಮಗೆ ಅಷ್ಟು ದೊಡ್ಡದಾಗಿರುವಂತಹ ಪಾರ್ಕು ಬಿಡೆ ಪಾರ್ಕು. ಆ ಪೋರ್ಷನಲ್ಲಿ ನಮಗೆ ಬಸ್ ಡಿಪೋ ಇದೆ. ಈ ಪೋರ್ಷನಲ್ಲಿ ನಮಗೆ ದಯಾನಂದ ಪಬ್ಲಿಕ್ ಸ್ಕೂಲ್ ಇದೆ. ಈ ಪೋರ್ಷನಲ್ಲಿ ನಮಗೆ NPS ಸ್ಕೂಲ್ ಇದೆ. ವಿತ್ ಬನ್ನಾರ್ಘಟ್ಟ ರೋಡ್ಗೆ, ಗೊಟ್ಟಿಗೆರೆಗೆ ಮತ್ತು JP ನಗರ 7th ಫೇಸ್ಗೆ ವಿತ್ ಪುಟೇನಹಳ್ಳಿ ರಾಘವೇಂದ್ರ ಸ್ವಾಮಿ ಮಠ ಮತ್ತು ಕನಕಪುರ ರೋಡಿಂದ ಬನ್ನಾರ್ಘಟ್ಟ ರೋಡ್ಗೆ ಹೋಗುವಂತಹ 80 ಫೀಟ್ ರೋಡು, ಬನ್ನಾರ್ಘಟ್ಟ ರೋಡಲ್ಲಿ ಬರುವಂತಹ DMart, ಟಿಜೋನ್ ಕಾಲೇಜು ಮತ್ತು ನೈಸ್ ರೋಡ್ ಜಂಕ್ಷನ್ಗೆಲ್ಲ ನಮಗೆ ತುಂಬ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಈಗ ನೀವು ನೋಡ್ತಾ ಇರೋದು ಬಂದು 3ನೇ ಮಾಸ್ಟರ್ ಬೆಡ್ರೂಮ್ ಇದು. ಟೋಟಲ್ ನಮಗೆ 2 ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಒಂದು ಗೆಸ್ಟ್ ರೂಮ್ಗೆ, ಇಲ್ಲಾಂದರೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ನಮ್ಗೆ ಅದಕ್ಕೊಂದು ಕಾಮನ್ ವಾಶ್ರೂಮ್ನ ಕೊಟ್ಟಿರುವಂಥದ್ದು. ಈ ಬೆಡ್ರೂಮ್ ಬಗ್ಗೆ ಕೂಡ ನೋಡ್ಬೋದು ನೋಡಿ. ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕುವಷ್ಟು ಸ್ಪೇಷಿಯಸ್ ಆಗಿರುವಂತಹ ಜಾಗ ಈ ಪೋರ್ಷನಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ಕೂಡ ನಮಗೆ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ವಿಂಡೋ ಬಂದು ನಮಗೆ ರೋಡ್ ಸೈಡ್ಗೆ ಬರುತ್ತೆ. ವೆಂಟಿಲೇಷನ್ ಗುಡ್ ಅಂತಲೇ ಹೇಳ್ಬೋದು. ಈ ವಿಂಡೋ ಏನಾದರೂ ನಾವು ಟ್ರಾನ್ಸ್ಪರೆಂಟ್ ಗ್ಲಾಸ್ ಏನಾದರೂ ಹಾಕಿದರೆ ವೆಂಟಿಲೇಷನ್ ಇನ್ನೂ ನಮಗೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಯಾಕಂದರೆ ಸತ್ಯ ಇಲ್ಲಿ ಯೂಸ್ ಮಾಡಿರೋದು 1 ವೇ ಗ್ಲಾಸು, ಅಂದರೆ ಔಟ್ರಿಂದ ಇನ್ನರು ಕಾಣಿಸಿರುವಂತಹ ಕೂಲಿಂಗ್ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಅದರಿಂದ ವೆಂಟಿಲೇಷನ್ ಅಷ್ಟಿದೆ. ಟ್ರಾನ್ಸ್ಪರೆಂಟ್ ಯೂಸ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಬರುತ್ತೆ. ನೋಡೋದಿಲ್ಲ ವೀಕ್ಷಕರೇ, ಲೈಟ್ ಇದ್ರೂ ನಮಗೆ ಏನು ಚೇಂಜಸ್ಸೇ ಇಲ್ಲ. ವಿತೌಟ್ ಲೈಟಲ್ಲಿ ನಮಗೆ ಫುಲ್ ವೆಂಟಿಲೇಷನ್ ಇರುವಂತಹ ಮನೆ ಈ ಮನೆ ಆಗಿದೆ. ಈ ಪೋರ್ಷನಲ್ಲಿ ನೋಡಿ
ಬಿಗ್ ಡೋರ್ ಇರುವಂತಹ 3 ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ 4 ಡ್ರಾಯರ್ ಬಾಕ್ಸ್ಗಳಿಗೆ ಪ್ರೊವೈಡ್ ಮಾಡಿರುವಂಥದ್ದು. ಒಳಗಡೆ ಕೂಡ ನಮಗೆ ಮಿರರ್ ಆಪ್ಷನ್ ವಿತ್ ಡ್ರೆಸ್ಸಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಈ ಪೋರ್ಷನಲ್ಲಿ. ನೋಡಿದ್ರಲ್ಲ, 3 ರೂಮ್ಗಳಿಗೆ 3 ಡ್ರೆಸ್ಸಿಂಗ್ ಏರಿಯಾ, 3 ಡ್ರೆಸ್ಸಿಂಗ್ ಏರಿಯಾ ಕೂಡ ಫುಲ್ ಕವರ್ ಆಗುವಂತಹ ಒಳಗಡೆ ವಾರ್ಡ್ರೋಬಲ್ಲೇ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಸಖತ್ತಾಗಿ ಬಿಲ್ಡ್ ಆಗಿದೆ ಮನೆ, ಅಲ್ಟಿಮೇಟ್ ಆಗಿದೆ, ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ, ಲಕ್ಸುರಿ ಆಗಿದೆ. ಈ ಬೆಡ್ರೂಮ್ಗಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದು ನೋಡಿ. ಇದಕ್ಕೂ ಕೂಡ ನಮಗೆ ಪಾರ್ಟಿಷನ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟ್ರು ವಿತ್ ಹ್ಯಾಂಡ್ ವಾಶು ವಿತ್ ಗ್ಲಾಸ್ ಪಾರ್ಟಿಷನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಡ್ರೈ ಮತ್ತು ವೆಟ್ಟು ಕೂಡ ಪಾರ್ಟಿಷನ್ ಮಾಡಿ ಅದು ಗ್ಲಾಸ್ ಕೊಟ್ಟಿರುವಂಥದ್ದು. ಟಾಪ್ ಟು ಬಾಟಮ್ವರೆಗೂ ಕೂಡ ನಮಗೆ 2x4 ವೆಟ್ರೋ ಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನಲ್ಲಿ ನಮಗೊಂದು ಸಿಂಕ್ ಇದೆ ವಿತ್ ಮಿರರ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸಖತ್ತಾಗಿ ಬಂದಿದೆ ವೀಕ್ಷಕರೇ, ಅಲ್ಟಿಮೇಟ್ ಆಗಿದೆ. ನೋಡಿದ್ರಲ್ಲ, ವಿತೌಟ್ ಲೈಟಲ್ಲಿ ಫುಲ್ ಮನೆನ ತೋರಿಸ್ತೀನಿ ಈಗ. ಇದು ಮಾಸ್ಟರ್ ಬೆಡ್ರೂಮು, ಗೆಸ್ಟ್ ರೂಮು, ಇದೊಂದು ಕಾಮನ್ ಏರಿಯಾ ಥರ ಕೂಡ ನಾವು ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಇನ್ಲೈಟು ಔಟ್ಲೈಟು ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಏರಿಯಾ ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. ಅದಕ್ಕೆ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು ಜಾಗ, ಅಷ್ಟು ಜಾಗ ಇದೆ. ನೋಡಿದ್ರಲ್ಲ, ಏನು ಚೇಂಜಸ್ ಇದೆ ಹೇಳಿ. ಲೈಟ್ ಹಾಕಿದ್ರು ವಿತೌಟ್ ಲೈಟಲ್ಲೂ ನಮಗೆ ಏನು ಚೇಂಜಸ್ ಇದೆ. ಇವಾಗ ಏನು ನೋಡ್ತಾ ಇದ್ರ ವೆಂಟಿಲೇಷನ್ನು, ಇದು ನಿಮಗೆ ಪರ್ಮನೆಂಟ್ ವೆಂಟಿಲೇಷನ್. ಇದು ಎಲ್ಲೂ ನಮಗೆ ಡ್ರಾಪ್ ಆಗೋದಿಲ್ಲ. 3 ಕಡೆ ವೆಂಟಿಲೇಷನ್ ಸಿಗುವಂಥ ಲೊಕೇಶನಲ್ಲಿ ಇದ್ದೀವಿ ನಾವು ಇವಾಗ. ಅಲ್ಟಿಮೇಟ್ ಆಗಿದೆ. ಪೂಜಾ ಮನೆ, ಅಡುಗೆ ಮನೆ ವಿತ್ ಡೈನಿಂಗ್ ಏರಿಯಾ. ಈ ಪೋರ್ಷನ್ ಫುಲ್ಲು ನಾವು ರೂಮ್ಗಳನ್ನೆಲ್ಲ ನೋಡಿದ್ರಲ್ಲ, ಸಖತ್ತಾಗಿದೆ. ಒಂದು ಡ್ರಾಪು ಕೂಡ ನಮಗೆ ವೆಂಟಿಲೇಷನ್ ಡ್ರಾಪ್ ಆಗದಿರ ಇರುವಂತಹ ಲೊಕೇಶನಲ್ಲಿ ಕಟ್ಟಿರುವಂತಹ ಮನೆ, ಕಾರ್ನರ್ ಮನೆ. ಕಾರ್ನರ್ ಮನೆ ಯಾವತ್ತು ನಮಗೆ 3 ಕಡೆ ವೆಂಟಿಲೇಷನ್ 2 ಕಡೆ ಸಿಗುತ್ತೆ. ಈ ಮನೆಗೆ ನಮಗೆ 3 ಕಡೆ ಸಿಗ್ತಾ ಇದೆ ವೆಂಟಿಲೇಷನ್ಗೆ. ಈಸ್ಟ್ ಡೋರಲ್ಲಿ ಕಟ್ಟಿರುವಂತಹ 3 BHK 4 ಮನೆಗಳು ಬರುತ್ತೆ. ಕಾರಿಡಾರ್ ಕೂಡ ನಮಗೆ ತುಂಬ ಸ್ಪೇಷಿಯಸ್ ಆಗಿದೆ. ಬನ್ನಿ ವೀಕ್ಷಕರೀಗ ಓಪನ್ ಟೆರೆಸ್ಗೆ ಹೋಗೋಣ. ಟೆರೆಸ್ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಎಲ್ಲ ನಮಗೆ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಲಿಫ್ಟ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಜಿಮ್ ರೂಮ್ಗೂ ಕೂಡ ನಮಗೆ ವ್ಯವಸ್ಥೆನ ಮಾಡಿಕೊಟ್ಟಿರುವಂಥದ್ದು. ಮತ್ತು ಲಿಫ್ಟ್ ಇದೆ ಅಂತ ಸ್ಟೇರ್ ಕೇಸ್ ಕೂಡ ನಮಗೆ ತುಂಬ ಚಿಕ್ಕದು ಮಾಡಿಲ್ಲ. 3 ಫೀಟ್ ಕರೆಕ್ಟಾಗಿ ಬರುತ್ತೆ ನಮಗೆ. ವಿತ್ ಲಪತ್ರ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಪಾರ್ಕಿಂಗಿಂದ ಇಲ್ಲಿವರೆಗೂ ಸೇಮ್ ಸ್ಟೇರ್ ಕೇಸು, ಸೇಮ್ ಗ್ರಾನೈಟು, SS ವರ್ಕು ಹೀಗೆ ಬರುತ್ತೆ ನೋಡಿ. ಓಪನ್ ಟೆರೆಸ್ಗೆ ಬಂದರೆ ಫ್ಲೋರಿಂಗ್ ನೋಡ್ಬೋದು. ಆ್ಯಂಟಿಸ್ಕೇಟ್ ವೆಟ್ರೋ ಫೆಟಲ್ಸು ಫುಲ್ ಫ್ಲೋರಿಂಗ್ನ ನಮಗೆ ಯೂಸ್ ಮಾಡಿದ್ದಾರೆ. ಬಟ್ಟೆ ಹಾಕೊಳ್ಳೋದಕ್ಕೆ ಈ ಪೋರ್ಷನಲ್ಲಿ 2 ಹ್ಯಾಂಗಲ್ ಕೊಟ್ಟಿರುವಂಥದ್ದು. ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗಿತೀವಿ ಅಂದರೆ 2 ಬಂಡೆ ವ್ಯವಸ್ಥೆನ ಮಾಡಿದ್ದಾರೆ ಈ ಪೋರ್ಷನಲ್ಲಿ. ಇನ್ನು ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಈ ಪೋರ್ಷನ್ ಒಂದು ಲ್ಯಾಡರ್ ಕೊಟ್ಟಿರುವಂಥದ್ದು. ಇದು ಜಿಮ್ ರೂಮ್ಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಟ್ಯಾಂಕ್ ನೋಡಿ, ಟೋಟಲ್ 3 ಟ್ಯಾಂಕ್ ಇದೆ. 4 ಟ್ಯಾಂಕ್ ಇದೆ ವೀಕ್ಷಕರೇ. ಇಲ್ಲಿ 2 ಇದೆ, ಅದ್ರ ಹಿಂದೆಗಡೆ 2. ಟೋಟಲ್ ನಮಗೆ 4 ಟ್ಯಾಂಕ್ಗಳ ವ್ಯವಸ್ಥೆ ಮಾಡಿರುವಂಥದ್ದು. ಇದು ಬಂದು ನಮಗೆ ಜಿಮ್ ರೂಮ್ ಇರುವಂಥದ್ದು. ಬಟ್ ಇದು ಲಾಕ್ ಓಪನ್ ಇಲ್ಲ. ಒಳಗಡೆ ಏನು ಅಂದರೆ ಕೆಳಗಡೆ ಈ ಸೈಜಲ್ಲಿ ನಮಗೆ ಫುಲ್ಲು 32 ಆಂಪಿಯರ್ ಸ್ವಿಚ್ಗಳು ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಥ್ರೆಡ್ಮಿಲ್ಲು ಸೈಕಲಿಂಗ್ ಏನಾದ್ರು ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೊಂದು ಪವರ್ ಸಪ್ಲೈ ಥರ ಈ ಪೋರ್ಷನಲ್ಲಿ ನಮಗೆ ಪಾಯಿಂಟ್ ವ್ಯವಸ್ಥೆ ಮಾಡಿರುವಂಥದ್ದು. ಇಲ್ಲ ಈ ಬಿಲ್ಡಿಂಗ್ ಫುಲ್ಲು ನಾವು ಒಬ್ಬರೇ ಯೂಸ್ ಮಾಡ್ತೀವಿ ಅಂದರೆ ಈ ಓಪನ್ ಟೆರೆಸಲ್ಲಿ ಸೋಲಾರ್ ಪ್ಯಾನಲ್ಗಳನ್ನೇನಾದ್ರು ಯೂಸ್ ಮಾಡಿಕೊಂಡ್ರೆ ಕರೆಂಟ್ ಫ್ರೀ ಆಗುತ್ತೆ. ಉಳಿದಿರೋ ಕರೆಂಟ್ನ ನೀವು ಬೆಸ್ಕಾಮ್ಗೆ ಮಾರ್ಕೋಬೋದು. ಅಷ್ಟು ಜಾಗ ಈ ಪೋರ್ಷನ್ ಇರುವಂಥದ್ದು. ಇನ್ನು ಸೋಲಾರ್ ಪ್ಯಾನಲ್ಸು ಇಲ್ಲಾಂದರೆ ಮಂಗ್ಳೂರು ಟೈಲ್ಸ್ ಏನಾದ್ರು ಹಾಕಿಸ್ಕೊಂಡ್ರೆ ಒಂದು ಗಾರ್ಡನ್ ಏರಿಯಾ ಥರ ಕ್ರಿಯೇಟ್ ಮಾಡ್ಬೋದು, ಪಾರ್ಟಿ ಏರಿಯಾ ಥರ ಕ್ರಿಯೇಟ್ ಮಾಡ್ಬೋದು. ಬರ್ತ್ಡೇ ಫಂಕ್ಷನ್ನು ಇಲ್ಲ ಮನೇಲಿ ಏನಾದ್ರು ಫಂಕ್ಷನ್ ಮಾಡಿದ್ರೆ ಆರಾಮಾಗಿ ಒಂದು 50 ಜನಕ್ಕೆ ಊಟ ಹಾಕ್ಬೋದು. ಅಷ್ಟು ಜಾಗ ಈ ಟೆರೆಸಲ್ಲಿದೆ. ನೋಡೋದ್ರಲ್ಲ. ಇನ್ನು ಔಟ್ರ್ ಲೊಕೇಶನ್ ಬಗ್ಗೆ ಮಾತಾಡೋದಾದರೆ ಆಶ್ರಯ ಹಾಸ್ಪಿಟ್ಲು ಈ ಬಿಲ್ಡಿಂಗು. ಆಶ್ರಯ ಹಾಸ್ಪಿಟ್ಲ್ ಬ್ಯಾಕ್ ಸೈಡಲ್ಲಿ ಇವಾಗ ನಾವಿರುವಂಥದ್ದು. ಅದು ಮುಂದೆಗಡೆ ಬಂದು ನಮಗೆ 60 ಫೀಟ್ ರೋಡ್ ಹೋಗುತ್ತೆ. ಈ ಅಪಾರ್ಟ್ಮೆಂಟ್ ಬಂದು ನಮಗೆ ಆರ್ಯ ಹಂಸ ಅಪಾರ್ಟ್ಮೆಂಟು. ಅಲ್ಲಿ ನಮಗೆ HMR ಸಿಟಿ ಅಪಾರ್ಟ್ಮೆಂಟ್ ಕಾಣಿಸ್ತಿದೆ. ಜೊತೆಗೆ ಇಲ್ಲಿ ನಮಗೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್. ಈ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಬಂದು ನಮಗೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ನು, ಕೋಣನಕುಂಟೆ ಕ್ರಾಸಲ್ಲಿ ಬರುವಂತಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟು ನಾವು ವ್ಯೂ ಮಾಡ್ಬೋದು. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ಇದು ನಮಗೆ NPS ಸ್ಕೂಲ್ ಬರುತ್ತೆ. ಬಸ್ ಡಿಪೋ ಕಾಣಿಸ್ತಿದೆ ನೋಡಿ. ಇದೇ 80 ಫೀಟ್ ರೋಡು ಬಸ್ ಡಿಪೋ. ಜಸ್ಟ್ ನಮಗೊಂದು 200 ಮೀಟರ್ ಹತ್ತಿರದಲ್ಲೇ ನಾವು ಇದ್ದೀವಿ. ಇದು ಬಸ್ ಡಿಪೋ, ದಯಾನಂದ ಪಬ್ಲಿಕ್ ಸ್ಕೂಲು. ಆಮೇಲೆ ಈ ಪ್ರಾಪರ್ಟಿಯಿಂದ ನಮಗೆ ಸ್ಕೂಲ್ ತೊಗೊಂಡ್ರೆ ದಯಾನಂದ, NPS, ಜೂಬ್ಲಿ, ಪೂರ್ಣ ವಿಕಾಸ ಮತ್ತು ಶ್ರೀ ಚೈತನ್ಯ ಸ್ಕೂಲ್ ನಮಗೆ ತುಂಬ ಹತ್ತಿರದಲ್ಲಿ, ಅಂದರೆ ನಮಗೆ ಒಂದು 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ನಮಗೆ ಇಷ್ಟು ಸ್ಕೂಲ್ಗಳು ಬರುತ್ತೆ. ಇಲ್ಲ ನಾವು ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಏನಾರು ನೋಡ್ತೀವಿ ಅಂದರೆ ಈ 80 ಫೀಟ್ ರೋಡಿಂದ ರೆಡ್ ಆ್ಯಂಡ್ ರೈಟಲ್ಲಿ ಬರೋದು ನಮಗೆ ನೈಸ್ ರೋಡ್ ಜಂಕ್ಷನ್ನು. ಆ ನೈಸ್ ರೋಡ್ ಜಂಕ್ಷನ್ ಪಕ್ಕದಲ್ಲೇ ಬರೋದೆ ಶೇರ್ ರೂಟು.
ಇದೇ ರೋಡು ಡೆಡ್ ಎಂಡು, ರೈಟಲ್ಲಿ ನಮಗೆ ನೈಸೂರು ಜಂಕ್ಷನ್, ಶೆರೂಡು, ಲೆಫ್ಟ್ ಸೈಡಲ್ಲಿ ಡಿ ಮಾರ್ಟ್ ಇದೆ. ಆಮೇಲೆ ಫ್ಯೂಚರ್ ಉಳಿಯುವ ಮೆಟ್ರೋ ಸ್ಟೇಷನ್ ಕೂಡ ನಮಗೊಂದು 3 to 3.5 ಕಿಲೋಮೀಟರ್ ಒಳಗಡೆ ಬರುತ್ತೆ. ಈ ಪ್ರಾಪರ್ಟಿಯಿಂದ ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ನು ಮತ್ತು ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ 4 to 4.5 ಕಿಲೋಮೀಟರ್ ಒಳಗಡೆ ಇರುವಂಥದ್ದು. 80 ಫೀಟ್ ರೋಡ್ ಪ್ಯಾರಲ್ ಈ ಪ್ರಾಪರ್ಟಿ ಇದೆ. ಫ್ಯೂಚರ್ ಮೆಟ್ರೋಗೆ ತುಂಬ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಈ ಪ್ರಾಪರ್ಟಿಯಿಂದ ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಜಸ್ಟ್ ಒಂದು 6 ಕಿಲೋಮೀಟರ್ ಇದೆ ಅಷ್ಟೇ. ಎಲೆಕ್ಟ್ರಾನಿಕ್ ಸಿಟಿ ಬನ್ನರ್ಘಟ್ಟದಿಂದ ಲೆಫ್ಟ್ಗೆ ಜಿಗ್ನಿ, ಬೊಮ್ಮಸಂದ್ರ ಎಲ್ಲ ಒಂದು 6 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಇರುವಂಥದ್ದು. ಕನೆಕ್ಟಿವಿಟಿ ಬಂದು ನಮಗೆ ಕನಕಪುರ ರೋಡ್ ಇದೆ ಮತ್ತು ಬನ್ನರ್ಘಟ್ಟ ರೋಡ್ ಇದೆ. ಡೈರಿ ಸರ್ಕಲ್ಗಳ ಹೋಗೋ ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಲೈಟಾಗಿ ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ಮಂತ್ರಿ ಅಪಾರ್ಟ್ಮೆಂಟ್ ಕಾಣಿಸುತ್ತಲ್ಲ, ಈ ಮಂತ್ರಿ ಅಪಾರ್ಟ್ಮೆಂಟ್ ಕಾಂಪೌಂಡ್ ಮುಂದೆ ಇರೋದೆ ಮೀನಾಕ್ಷಿ ಮಾಲು, ಅದ್ರ ಮುಂದೆ ಇರೋದೆ ಬನ್ನರ್ಘಟ್ಟ ರೋಡು. ಒಳ್ಳೆ ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ ಅಂತಲೇ ಹೇಳ್ಬೋದು. 40-60 ಕಟ್ಟಿರುವಂತಹ ಕಾರ್ನರ್ ಮನೆ ಈ ಮನೆ. 40-60 ಕಾರ್ನರ್ ಮನೆ ಅಂದರೆ ನಮಗೆ ವೆಸ್ಟ್ಗೂ ರೋಡ್ ಇದೆ, ಸೌತ್ಗೂ ರೋಡ್ ಇದೆ. ಬಟ್ ಏನು ಅಂದರೆ ಈಸ್ಟ್ಗೂ ಕೂಡ ನಮಗೆ 17 ಅಡಿ ಸೆಟ್ ಬ್ಯಾಕ್ ಇರುವಂಥ ವೆಂಟಿಲೇಷನ್ ಸಿಗುವಂತಹ ಮನೆ ಈ ಮನೆ ಆಗಿದೆ. 3 ಕಡೆ ವೆಂಟಿಲೇಷನ್ಗೆ ಒಂದು ಡ್ರಾಪು ಕಡಿಮೆ ಆಗದಿರ ಬರುವಂತಹ ವೆಂಟಿಲೇಷನ್ಗಿರುವಂತಹ ಮನೆ ಈ ಮನೆ ಮಾತ್ರ ನೋಡಿದ್ರೆ ಸಖತ್ತಾಗಿದೆ ಅಂತ ಹೇಳ್ಬೋದು. 100% ನೀವು ಒಂದ್ಸತಿ ವಿಸಿಟ್ ಮಾಡಿ ಲೈಕ್ ಮಾಡ್ತೀರಾ. 100% ನೀವು ಲೈಕ್ ಮಾಡೋವಂತಹ ಮನೆಯೇ ಈ ಮನೆ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಫುಲ್ ಇನ್ಫಾರ್ಮೇಷನ್ ಏನಾದ್ರು ಬೇಕು ಅಂದರೆ ಡಿಸ್ಪ್ಲೇದಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕೂಡ ನೀವು ಕಾಲ್ ಮಾಡ್ಬೋದು. ಹಾಗೆ ಡಿಸ್ಪ್ಲೇದಲ್ಲಿ ನಾನೊಂದು ಪ್ರಾಪರ್ಟಿ ID ಕೂಡ ಮೆನ್ಷನ್ ಮಾಡಿರ್ತೀನಿ. ಜಸ್ಟ್ ಆ ಪ್ರಾಪರ್ಟಿ ID ಹೇಳಿದ್ರೆ ಸಾಕು, ಈ ಪ್ರಾಪರ್ಟಿ ಇನ್ಫಾರ್ಮೇಷನ್ ನಾನೇ ನಿಮಗೆ ವಾಟ್ಸಪ್ಪಲ್ಲಿ ಇಲ್ಲಾಂದರೆ ನಾರ್ಮಲ್ ಮೆಸೇಜಲ್ಲಿ ಆದರೂ ಕೂಡ ನಮಗೆ ಸೆಂಡ್ ಮಾಡ್ತೀನಿ. ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ತೋರಿಸ್ತೀನಿ. ಡೈರೆಕ್ಟು ಓನರ್ ಮೀಟಿಂಗ್ ಇರುತ್ತೆ. ಡೈರೆಕ್ಟ್ ಓನರ್ ಜೊತೆಗೆ ನೀವು ಕೂತ್ಕೊಂಡು ಮಾತಾಡಿ ಈ ಪ್ರಾಪರ್ಟಿನ ನೀವು ಬೈ ಮಾಡ್ಬೋದು. ಹಾಗೆ ಈ ವಿಡಿಯೋ ನೋಡೋರು ಏನಾದರೂ ನಿಮ್ಮ ಪ್ರಾಪರ್ಟಿಗಳನ್ನೇನಾದರೂ ಸೇಲ್ ಮಾಡಬೇಕು, ಇಲ್ಲ ನೀವು ಈ ಪ್ರಾಪರ್ಟಿ ಇಲ್ದಿರ ಬೇರೆ ಪ್ರಾಪರ್ಟಿನ ಬೈ ಮಾಡಬೇಕು, ಇಲ್ಲ ನಿಮ್ಮವ್ರಿಗೆ ಏನಾದರೂ ಪ್ರಾಪರ್ಟಿಗಳನ್ನೇನಾದರೂ ನೋಡ್ತಾ ಇದ್ದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾ ಪೇಜು ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.